ಶಂಕರ್ ಶಾಂತಿ ಇಬ್ರು ಕೂಡ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ರಿಂದ ಅವರ ಅಪ್ಪ ಅಮ್ಮನಿಗೆ ಅವ್ರ ಮೇಲೆ ತುಂಬಾ ಕೋಪ ಬಂತು. ಆದ್ರಿಂದ ಅವರಿಬ್ರು ಕೂಡ ಅಪ್ಪ ಅಮ್ಮನ ಮುಂದ್ಗಡೆ ಚೆನ್ನಾಗಿ ಬಾಳ್ತೀವಿ ಅಂತ ಹೇಳಿ ಆ ಊರನ್ ಬಿಟ್ಟು ಬೇರೆ ಊರಿಗೆ ಬಂದ್ರು. ಅಲ್ಲಿ ಅವರಿಬ್ರು ಕೂಡ ತುಂಬಾ ಖುಷಿಯಾಗಿ ಬಾಳ್ತಾ ಇದ್ರು. ಶಂಕರ್ ಒಂದು ಜ್ಯುವೆಲರಿ ಶಾಪ್ ಇಟ್ಕೊಂಡಿದ್ದ. ತುಂಬಾ ಸಂತೋಷವಾದ ಜೀವನ ಅವ್ರದ್ದು. ಶಾಂತಿ ಮನೇಲೇ ಇದ್ದು ಮನೇನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ಲು. ಕೆಲವು ದಿನಗಳಲ್ಲಿ ಶೋಭಾ ಅನ್ನುವ ಮಗಳೂನು ಅವರಿಗೆ ಹುಟ್ಟಿದ್ಲು. ಅವಳು ಅಲ್ಲೇ ಇದ್ದ ಸ್ಕೂಲಲ್ಲಿ ಚೆನ್ನಾಗಿ ಓದ್ಕೊಳ್ತಿದ್ಲು. ಹೀಗಿರುವಾಗ ಒಂದಿನ ಶಂಕರ್ ತುಂಬಾ ಬೇಜಾರಿಂದ ಮನೆಗೆ ಬಂದ. ಏನಾಯ್ತ್ರಿ? ಯಾಕೆ ಅಷ್ಟೊಂದು ಬೇಜಾರದಲ್ಲಿದ್ದೀರಾ? ಏನೂ ಇಲ್ಲ. ಸರಿ ರೀ, ನೀವೇನೋ ಯೋಚನೆ ಮಾಡ್ತಾ ಇದ್ದೀರನ್ಸುತ್ತೆ. ಹಾ, ಅದು ಮಗು ಸ್ಕೂಲಿಂದ ಇನ್ನೂ ಮನೆಗೆ ಬರಲೇ ಇಲ್ಲ. ನೀವೊಂದ್ಸಲ ಸ್ಕೂಲ್ಗೆ ಕಾಲ್ ಮಾಡಿ ಕೇಳಿ. ಅಯ್ಯೋ, ಏನಾಯ್ತ್ರಿ? ಯಾಕ್ರಿ ಅಳ್ತಿದ್ದೀರಾ? ಏನ್ರಿ ನಡೀತು? ನಮ್ಮ ಮಗಳನ್ನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ಈ ವಿಷಯನ ಪೊಲೀಸ್ ಹತ್ರ ಹೇಳಿದ್ರೆ ಅವಳನ್ನ ಕೊಂದ್ಬಿಡ್ತೀನಿ ಅಂತ ಎದುರಿಸ್ತಿದ್ದಾರೆ. ಏನ್ರಿ, ಅವರಿಗೆ ಏನ್ ಬೇಕು ಅಂತ ಕೇಳಿ ಹೇಗಾದ್ರೂ ಕೊಟ್ಟು ನಮ್ಮ ಮಗುನ ಕಾಪಾಡಿ ಕರ್ಕೊಂಡ್ ಬನ್ನಿ. ನಮ್ಮ ಅಂಗಡಿಲಿರುವ ಎಲ್ಲ ಚಿನ್ನನೂ ಕೇಳಿದ್ದಾರೆ. ನಾನು ಒಂದು ನಿಮಿಷ ಸಹ ಯೋಚನೆ ಮಾಡದೆ ಎಲ್ಲ ಚಿನ್ನನೂ ತಗೊಂಡು ಅವ್ರು ಹೇಳಿದ ಆ ಜಾಗಕ್ಕೆ ನಾನು ಹೋದೆ. ಆದ್ರೆ ಅವರು ಮಗಳನ್ನ ಕೊಟ್ಟಿಲ್ಲ. ಇನ್ನು ಚಿನ್ನ ತುಂಬಾ ಹಣ ಬೇಕು ಅಂತ ಕೇಳ್ತಿದ್ದಾರೆ. ಎಲ್ಲದಕ್ಕೇನು ನಾನು ಏನ್ ಮಾಡೋದು? ಯಾರೋ ನಮ್ಮನ್ನ ಕಂಡ್ರೆ ಆಗದೇ ಇರೋರು ಈ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ. ಸರಿ, ನಮ್ಮ ಮನೇಲಿರೋ ಚಿನ್ನ ಒಡವೆಗಳನ್ನೆಲ್ಲ ತಗೊಂಡೋಗೋಣ ಬನ್ನಿ. ಹಾಗೆ ಹೇಳಿ ಅವ್ರ ಹತ್ರ ಇದ್ದ ಹಣ ಒಡವೆ ಎಲ್ಲ ತಗೊಂಡು ಆ ರೌಡಿಗಳು ಬರಕ್ ಕೇಳ್ದ ಒಂದು ಜಾಗಕ್ಕೆ ಅವರಿಬ್ರು ಕೂಡ ಹೋದ್ರು. ನೀವು ಹೇಳಿದಾಗೇನೆ ಚಿನ್ನನೂ ಹಣನೂ ತಕೊಂಡ್ಬಂದಿದೀವಿ. ನಮ್ಮ ಮಗಳನ್ನ ನಮ್ಮ ಜೊತೆ ಕೊಟ್ಬಿಡಿ. ಆವಾಗ ಮುಸುಕು ಹಾಕೊಂಡಿದ್ದ ಒಬ್ಬ ವ್ಯಕ್ತಿ ಅಲ್ಲಿಗೆ ಬಂದು ಅವ್ರು ತಗೊಂಡ್ ಬಂದ ಹಣ ಒಡವೆ ಎಲ್ಲ ಗಮನಿಸಿ ಈ ರೀತಿ ಅಂದ್ಕೊಂಡ. ಎಷ್ಟು ಕೇಳಿದ್ರು ಕೊಡೋ ಥರ ಅನಿಸ್ತಿದೆ. ಹಾಗೆ ಇನ್ನೂ ಜಾಸ್ತಿ ಕೇಳಬೇಕು. ಇದು ಸಾಕಾಗಲ್ಲ. ಇನ್ನು ಚಿನ್ನ ಹಣ ಜಾಸ್ತಿ ಬೇಕು. ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಮಗಳು ಜೀವಂತವಾಗಿ ಉಳಿಯಲ್ಲ. ನಿಮ್ಗೆ ಪುಣ್ಯ ಬರುತ್ತೆ. ನಮ್ಮ ಹತ್ರ ಇರೋ ಹಣ ಒಡವೆಗಳನ್ನೆಲ್ಲ ನಿಮ್ಗೆ ಕೊಟ್ಟಿದೀವಿ. ದಯವಿಟ್ಟು ನಮ್ಮ ಮಗುನ ನಮ್ಗೆ ಕೊಟ್ಬಿಡಿ. ಇಲ್ಲಿ ನೋಡಿ, ನಾನು ಕೇಳಿದ ಹಣನ ನೀವು ಕೊಡ್ಲೇಬೇಕು. ಹಾಗೆ ಇಲ್ಲಾಂದ್ರೆ ನಿಮ್ಮ ಮಗಳು ಜೀವಂತವಾಗಿ ಇರಲ್ಲ. ನಾವು ಹೇಳೋದು ನಿಜನೇ. ನಮ್ಮ ಜೊತೆ ನಿಜವಾಗ್ಲೂ ಹಣ ಇಲ್ಲ. ನಮ್ಮ ಮಗಳನ್ನ ದಯವಿಟ್ಟು ಕೊಟ್ಬಿಡಿ. ಹಾಗೆ ನಡೆಯಲ್ಲ. ಅವರಿಗೆ ಏನ್ ಮಾಡುದು ಅಂತಾನೆ ಅರ್ಥ ಆಗ್ಲಿಲ್ಲ. ಆವಾಗ ಶಾಂತಿ ಅವಳ ಕುತ್ತಿಗೆಯಲ್ಲಿದ್ದ ಮಂಗಳಸೂತ್ರನ ಕೊಟ್ಲು. ತಗೊಳ್ಳಿ, ಇನ್ನು ಉಳ್ದಿರೋದು ಇದೊಂದೇ. ಇದನ್ನು ತಗೊಳ್ಳಿ. ಹಾಗಂತ ಶಾಂತಿ ಅದನ್ ಕೊಟ್ಟಾಗ ಅವನಿಗೆ ಏನ್ ಮಾಡುದಂತಾನೆ ಅರ್ಥ ಆಗ್ಲಿಲ್ಲ. ಅದನ್ನ ತಗೊಳ್ಬೇಕಾ ತಗೊಳ್ಬಾರ್ದಾ ಅಂತ ಅವನು ತುಂಬಾ ಸಂಕೋಚ ಪಡ್ತಾ ಇದ್ದ. ಆವಾಗ ಶಂಕರ್ ಇದ್ದಕ್ಕಿದ್ದಂತೆ ಅವನನ್ನ ಹಿಡ್ಕೊಂಡು ಆ ಮುಸುಕನ್ನ ತೆಗ್ದ. ಅವನು ಬೇರೆ ಯಾರೂ ಅಲ್ಲ, ಅವನ ಗೆಳೆಯ ವರ್ಮಾ. ನಂಬಿಕೆ ದ್ರೋಹಿ. ನನ್ ಜೊತೆನೇ ಇದ್ಕೊಂಡು ನನಗೇನೆ ಮೋಸ ಮಾಡ್ಬೇಕು ಅನ್ಕೊಂಡಿದ್ಯಾ? ನಿನ್ನ ಏನ್ ಮಾಡ್ತೀನಿ ನೋಡು. ಹಾಗಂತ ಹೇಳಿ ಅವನ ಕೈಕಾಲ್ನ ಕಟ್ಟಾಕಿ ತಕ್ಷಣ ಪೊಲೀಸರಿಗೆ ಕಾಲ್ ಮಾಡಿ ಅವರನ್ನ ಅಲ್ಲಿ ಬರಕ್ ಹೇಳ್ದ. ಪೊಲೀಸರು ಅವನನ್ನ ಹಿಡಿದು ಜೈಲಿಗೆ ಹಾಕಿದ್ರು. ಇವಾಗ ಆ ಮಗು ತುಂಬಾ ಸೇಫ್ ಆಗಿ ಮನೆಗ್ ಬಂದಿತ್ತು. ಅಮ್ಮ, ಆ ಅಂಕಲ್ ನನ್ಗೆ ಬೆಳಗಿಂದನು ಕುಡಿಯೋದಿಕ್ಕೆ ನೀರು ಅನ್ನ ಏನು ಕೊಡ್ಲಿಲ್ಲ. ನನಗೆ ತುಂಬಾ ಹಸಿವಾಗ್ತಿದೆ ಅಮ್ಮ. ಆವಾಗ ತಕ್ಷಣ ಶಾಂತಿ ಊಟ ತಗೊಂಡ್ ಬಂದು ತನ್ನ ಮಗಳಿಗೆ ಕೊಟ್ಲು. ಅಷ್ಟೊಳಗೆ ಆ ಎಸ್ಐ ಮನೆಗ್ ಬಂದ್ರು. ತಕೊಳ್ಳಿ, ನೀವು ಮೊದಲು ಕೊಟ್ಟಿದ್ರಲ್ವಾ ಆ ಹಣ. ತುಂಬಾ ಧನ್ಯವಾದ ಎಸ್ಐ ಸರ್. ನಿಮ್ಮನ್ನ ನೋಡುವಾಗ ತುಂಬಾ ಒಳ್ಳೆಯವ್ರ ತರ ಅನಿಸ್ತಿದ್ದೀರಾ. ಯಾಕೆಂದ್ರೆ ಈ ತರದ ಯಾವ್ದಾರ ಒಂದು ಪ್ರಾಬ್ಲಮ್ಸ್ ಬರುವಾಗ ಎಲ್ಲರನ್ನೂ ಪೊಲೀಸವ್ರ ಜೊತೆ ಸಹಾಯ ಕೇಳ್ತಾರೆ. ಆದ್ರೆ ನೀವು ಮಗುನೇ ಮುಖ್ಯ ಅಂತ ನಿಮ್ ಜೊತೆ ಇದ್ದಿದ್ದು ಎಲ್ಲದನ್ನೂ ಕೊಟ್ಬಿಟ್ರಲ್ವಾ. ಆದ್ರೆ ಇನ್ನೊಂದ್ಸಲ ಈ ತರದ ತಪ್ಪು ಮಾಡಬೇಡಿ. ನೀವು ಒಳ್ಳೆ ಅಪ್ಪ ಅಮ್ಮನೆ. ಆದ್ರೆ ಈ ತರದ ಯಾವ್ದಾದ್ರು ಒಂದು ನಡೆದ್ರೆ ಮೊದಲು ನೀವು ಪೊಲೀಸ್ ಜೊತೆ ತಾನೇ ಇನ್ಫಾರ್ಮ್ ಮಾಡ್ಬೇಕು. ನಾವು ಯಾರಿಗೆ ಗೊತ್ತಾಗದಾಗೆ ಏನ್ ಮಾಡ್ಬೇಕೋ ಅದನ್ನ ಮಾಡ್ತೀವಿ. ನೀವ್ ಹೇಳ್ತಿರೋದು ನಿಜಾನೇ. ಆದ್ರೆ ಈ ಪರಿಸ್ಥಿತಿಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದೆ ನಾವು ಹಾಗೆಲ್ಲ ಮಾಡ್ಬಿಟ್ವಿ. ನಮ್ ಮಗುದು ಜೀವ ಒಂದು ಬಿಟ್ರೆ ನಮ್ಗೆ ಯಾವ್ದು ಮುಖ್ಯ ಇಲ್ಲ. ಅರ್ಥ ಆಯ್ತು. ನಡೆದಿದ್ದೇನೋ ನಡೆದೋಯ್ತು. ಇನ್ನು ಮುಂದೆ ಆದ್ರೆ ನೀವು ಸ್ವಲ್ಪ ಜೋಪಾನವಾಗಿರಿ. ಗೊತ್ತಿರೋರು, ಕುಟುಂಬದವರು, ಫ್ರೆಂಡ್ಸೇ ಆಗಿರ್ಲಿ, ಸ್ವಲ್ಪ ದೂರನೇ ಇಟ್ಟಿರಿ. ಸರಿ. ಹಾಗೆ ಆ ದಿನದಿಂದ ಶಂಕರ್ ಶಾಂತಿ ಇಬ್ರು ಕೂಡ ಅವ್ರ ಮಗಳನ್ನ ಜೋಪಾನವಾಗಿ ನೋಡ್ಕೊಳ್ತಾ ಇದ್ರು.